ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಖಂಡಿಸಿ ಕನ್ನಡಪರ ಸಂಘಟನೆಗಳು ಬೆಳಗ್ಗೆಯಿಂದಲೇ ರಾಜ್ಯಾದ್ಯಂತ ರೈಲು ತಡೆ ಆರಂಭಿಸಿವೆ. ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಖಂಡಿಸಿ ಕನ್ನಡಪರ ಸಂಘಟನೆಗಳು ಬೆಳಗ್ಗೆಯಿಂದಲೇ ರಾಜ್ಯಾದ್ಯಂತ ರೈಲು ತಡೆ ಆರಂಭಿಸಿವೆ. ನಮಗೆ ಆಗಿರುವಂತಹ ಅನ್ಯಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವುದು ಇದರ ಉದ್ದೇಶ. ಆದರೆ ಮನವರಿಕಾ ಕ್ರಮವಾಗಿ ರೈಲ್ವೆ ನಿಲ್ದಾಣಗಳ 200 ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದವರೆಗೂ ಮುತ್ತಿಗೆ ಹಾಕಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ದಂಡೆ ರೈಲ್ವೆ ನಿಲ್ದಾಣದತ್ತ ಜಮಾಯಿಸಿದೆ. ಇನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಶಿವಮೊಗ್ಗದ ತಾಳಗುಪ್ಪ ಪ್ಯಾಸೆಂಜರ್ ರೈಲನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟೇಷನ್ಗಳಲ್ಲಿ ನಿಷೇಧಾಜ್ಞೆ ಇರಲಾಗಿದೆ. ಕೋಲಾರದಲ್ಲಿ ಬೆಂಗಳೂರು ಪ್ಯಾಸೆಂಜರ್ ರೈಲನ್ನು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದ ಚಿತ್ರಣ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಅನುವು ಮಾಡಿಕೊಡೋದಿಲ್ಲ, ರೈಲ್ವೆ ತಡೆ ಸಾಧ್ಯವಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಮೆಘರಿಕ್ ಅವರು ತಿಳಿಸಿದ್ರು. ಆದರೂ ಕೂಡ ಇವತ್ತು ಕೆಲ ಸಂಘಟನೆಗಳು ಇವತ್ತಿನ ಒಂದು ದಿನವನ್ನು ನಾವು ರೈಲ್ವೆ ತಡೆಯಾಗಿ ಘೋಷಣೆ ಮಾಡಿದ್ವಿ, ಅದರಂತೆ ನಾವು ರೈಲ್ವೆ ತಡೆಯನ್ನ ನಡೆಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮೆಜೆಸ್ಟಿಕ್ ನಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಯಾವುದೇ ಕಾರಣಕ್ಕೂ ರೈಲು ತಡೆ ಸಾಧ್ಯವಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ರು. ಆದ್ರೆ ಒಂದು ಕಡೆ ಈ ಒಂದು ರೈಲ್ವೆ ತಡೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ, ಮಗದೊಂದು ಕಡೆ ಪೊಲೀಸರು ಇದನ್ನ ತಡಿಲಿಕ್ಕೆ ಯಾವ ರೀತಿ ಸಜ್ಜಾಗಿದ್ದಾರೆ? ದಿವ್ಯ, ಏನು ಕನ್ನಡ ಪರ ಸಂಘಟನೆಗಳು ಇವತ್ತು ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೋಸ್ಕರ ಕಾವೇರಿ ವಿಚಾರವಾಗಿ ಇವತ್ತು ರೈಲ್ ಚಳುವಳಿಯನ್ನ ಹಮ್ಮಿಕೊಂಡಿರುವಂತದ್ದು. ಆದ್ರೆ ಈಗಾಗಲೇ ಏನು ಆ ರೈಲ್ ಚಳುವಳಿಯನ್ನ ಸಂಪೂರ್ಣವಾಗಿ ವಿಫಲ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ ಅಂತ ಹೇಳ್ಬೋದು. ಮೆಜೆಸ್ಟಿಕ್ ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡ್ಕೊಳ್ಳಲಾಗಿದೆ. ನಾನು ಆ ಭದ್ರತೆಯನ್ನು ಒಮ್ಮೆ ನಿಮಗೆ ತೋರಿಸ್ತೇನೆ. ಈಗಾಗಲೇ ಏನು ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಖ ಮೂಡಿರುವಂತದ್ದು, ಹಾಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್, ಮಿಲಿಟರಿ ಫೋರ್ಸ್ಗಳು ಕೂಡ ಏನು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣವನ್ನ ಸುತ್ತುವರೆದಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು, ಮತ್ತೆ ರೈಲನ್ನ ತಡಿಬಾರದು ಅನ್ನೋ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ, ಅಷ್ಟೇ ಪ್ರಮಾಣದ ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಪೊಲೀಸ್ ಆಯುಕ್ತರು ಹೇಳಿರುವಂತೆ ನಾವೆಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋಂಥದ್ದು. ಸೊ ಅದಕ್ಕೆ ಪೂರಕವಾದಂತಹ ಭದ್ರತೆಯನ್ನ ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಮಾಡ್ಕೊಂಡಿರುವಂತದ್ದು. ಬಹುಶಃ ಈ ಒಂದು ಭದ್ರತೆಯನ್ನ ದಾಟ್ಕೊಂಡು ಏನು ಕನ್ನಡ ಪರ ಸಂಘಟನೆಗಳು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತದ್ದು ಆಗೋದಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಏನು 10 ಗಂಟೆಯಿಂದ ಪ್ರತಿಭಟನೆಯ ರ್ಯಾಲಿ ಪ್ರಾರಂಭವಾಗುತ್ತೆ. ಅದಾದ ನಂತರ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಈಗಂತೂ ಮೆಜೆಸ್ಟಿಕ್ ನಲ್ಲಿ ಸೇರಿದಂತೆ ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲೂ ಕೂಡ ರೈಲ್ ತಡೆ ಮಾಡಿರುವಂತಹ ಒಂದು ವರದಿಗಳು ಇಲ್ಲಿ ತನಕ ಆಗಿಲ್ಲ. ದಿವ್ಯಾ, ಓಕೆ, ಇದರಿಂದಾಗಿ ಪ್ರಯಾಣಿಕರಿಗೆ ಸಣ್ಣ ಪ್ರಮಾಣದ ಒಂದು ಸಮಸ್ಯೆಗಳು ಕಾಣಬಹುದು ಅಂತ ಅಂತೀರಾ, ಅಥವಾ ಆ ರೀತಿಯಾದಂತಹ ಸಮಸ್ಯೆಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇಲ್ಲ ಅನ್ಬಹುದಾ ಶ್ರೀನಿವಾಸ್? ದಿವ್ಯಾ, ಖಂಡಿತವಾಗ್ಲೂ ಇಲ್ಲಿನ ಪೊಲೀಸ್ ಭದ್ರತೆಯನ್ನು ನೋಡಿದ್ರೆ ಬಹುಶಃ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನೋಂಥದ್ದು. ಇನ್ನು ಪ್ರಯಾಣಿಕರು ಕೂಡ ಆ ರೀತಿಯಾದಂತಹ ಆತಂಕದಲ್ಲಿ ಇದ್ದಾರೆ ಅಂತ ನಮಗಂತೂ ಅನಿಸ್ತಿಲ್ಲ. ಯಾಕಂತಂದ್ರೆ ಎಂದಿನಂತೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ರೈಲ್ವೆ ಪ್ರಯಾಣಿಕರು ಓಡಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ಇಷ್ಟು ಜನ ಪೊಲೀಸ್ ಇರೋದೇ ಅವ್ರಿಗೆ ಆಶ್ಚರ್ಯ. ಅದನ್ನ ಹೊರತುಪಡಿಸಿದ್ರೆ ಅವ್ರಿಗೆ ರೈಲ್ ತಡೆ ಆಗುತ್ತೆ, ಏನು ನಮ್ಗೆ ಸಮಸ್ಯೆ ಆಗ್ಬೋದು, ಈ ರೀತಿಯಾದಂತಹ ಯಾವುದೇ ಆತಂಕಗಳು ಅವರ ಮುಖದಲ್ಲಿ ಮತ್ತು ಅವರ ಭಾವಗಳಲ್ಲಿ ನಮ್ಗೆ ಕಂಡು ಬರ್ತಿಲ್ಲ. ಎಂದಿನಂತೆ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ, ಓಡಾಟಗಳು ನಡೀತಾನೆ ಇದಾವೆ. ದಿವ್ಯಾ, ಓಕೆ, ಇನ್ನು ಓಕ್ಲಿಪುರಂ ದ್ವಾರದಿಂದ ಮತ್ತು ಮೆಟ್ರೋ ಸ್ಟೇಷನ್ ಮಾರ್ಗವಾಗಿ ಬರುವಂತಹ ಎಂಟ್ರೆನ್ಸ್, ಆ ಕಡೆ ಯಾವ ರೀತಿಯಾಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಶ್ರೀನಿವಾಸ್?
ಖಂಡಿತವಾಗ್ಲೂ ದಿವ್ಯಾ, ಏನು ಇದು ಎಂಟ್ರೆನ್ಸ್ ಮೇನ್ ನಾವು ಎಂಟ್ರೆನ್ಸ್ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇರುವಂತದ್ದು. ಇನ್ನೊಂದು ಓಕ್ಲಿಪುರಂ ಎಂಟ್ರೆನ್ಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. 2 KSRP ತುಕಡಿಗಳನ್ನೆಲ್ಲ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗೆ ಏನು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಕೂಡ ಅಲ್ಲಿ ಇರುವಂತದ್ದು, ಮತ್ತೆ 2 ACP ಅಧಿಕಾರಿಗಳನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಹಾಗಾಗಿ ಯಾವೆಲ್ಲ ಕಡೆಗಳಿಂದ ಪ್ರತಿಭಟನಾಕಾರರು ನುಗ್ಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಪ್ರದೇಶಗಳನ್ನ ಗುರುತಿಸಿದ್ದಾರೆ. ಅಲ್ಲೆಲ್ಲವೂ ಕೂಡ ಪೊಲೀಸ್ ಭದ್ರತೆನ ಈಗಾಗಲೇ ನೀಡಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಇಷ್ಟೊಂದು ಭದ್ರತೆನ ದಾಟ್ಕೊಂಡು ಬಂದು ರೈಲನ್ನ ತಡೆ ಮಾಡ್ತಾರೆ ಅನ್ನೋಂಥದ್ದು ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ದಿವ್ಯಾ. ಉದ್ವೇಗಕ್ಕೆ ಒಳಗಾಗಿ ಪರಿಸ್ಥಿತಿಯನ್ನ ಸಮಸ್ಯೆಗೆ ಉಲ್ಬಣಗೊಳಿಸುವಂತಹ ಒಂದು ಸಮಸ್ಯೆಗಳೇನಾದ್ರೂ ಆಯ್ತು ಅಂತಂದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ನಾವು ಜರುಗಿಸ್ತೀವಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ? ಸದ್ಯದ ಮಟ್ಟಿಗೆ ಸಾಂಕೇತಿಕವಾಗಿ ಒಂದು ಹೋರಾಟವನ್ನ ಮಾಡ್ತೀವಿ ಅಂತಿದ್ದಾರೆ, ಅಥವಾ ನಮ್ಮ ಹೋರಾಟದ ಒಂದು ರೂಪುರೇಷೆ ಹೀಗಿದೆ, ಅದನ್ನ ನಾವು ಸಾಧಿಸೇ ತೀರ್ತೀವಿ, ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಮನವರಿಕೆ ಮಾಡ್ಕೊಡ್ತೀವಿ ಅಂತಿದ್ದಾರಾ, ಹೇಗೆ? ಖಂಡಿತವಾಗ್ಲೂ ದಿವ್ಯಾ, ಏನು ಕನ್ನಡ ಪರ ಸಂಘಟನೆಗಳು ಕ್ಲಿಯರ್ ಆಗಿರುವಂತದ್ದು, ನಮ್ಮ ಹೋರಾಟವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತೇನು 10 ಗಂಟೆಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ತನಕ ರ್ಯಾಲಿ ನಡೆಯುತ್ತೆ, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಇಂಟೆನ್ಷನ್ ಇಷ್ಟೇ, ನಮ್ಮ ಒಂದು ಹೋರಾಟ ತಗ್ಗಿಚ್ಚು ಪ್ರಧಾನಮಂತ್ರಿ ಅಥವಾ ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಅನ್ನುವಂಥದ್ದು. ನಮ್ದು ಸಾಂಕೇತಿಕ ಪ್ರತಿಭಟನೆ ಅಲ್ಲ, ನಾವು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ನಮ್ಮ ರೈಲ್ವೆ ತಡೆ ಚಳವಳಿಯನ್ನ ಮಾಡ್ತೀವಿ ಅನ್ನೋ ಒಂದು ಪ್ರಬಲ ನಂಬಿಕೆಯಲ್ಲಿರುವಂತದ್ದು, ಮತ್ತೆ ಅಷ್ಟೇ ಆಕ್ರೋಶದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಅವರ ಹೋರಾಟದ ತೀವ್ರತೆ ಅವರ ಮಟ್ಟಿಗೆ ದೊಡ್ಡದಾಗೇ ಇದೆ. ಅದನ್ನ ಹತ್ತಿಕ್ಕುವಂತಹ ಕೆಲಸವನ್ನು ಪೊಲೀಸ್ ಮಾಡ್ಲಿಕ್ಕೆ ಬಿಗಿ ಬಂದೋಬಸ್ತ್ ಅನ್ನು ಮಾಡ್ಕೊಳ್ಳುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸರ್ಪಗಾವಲನ್ನ ಮೆಜೆಸ್ಟಿಕ್ ನಲ್ಲಿ ಹಾಕಿರುವಂತದ್ದು. ಸೊ ಹಾಗಾಗಿ ಈಗ ಏನು 10 ಗಂಟೆಯಿಂದ ರ್ಯಾಲಿ ಹೊರಡುತ್ತೆ ಕನ್ನಡ ಪರ ಸಂಘಟನೆಗಳು. ಸೊ ಆ ಒಂದು ರ್ಯಾಲಿ ಇಲ್ಲಿಗೆ ಬಂದ ನಂತರ ಸಂಪೂರ್ಣವಾದಂತಹ ವಾತಾವರಣ ಬಿಗಿಗೊಳ್ಳುವಂತಹದ್ದು ಹೆಚ್ಚಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಕಾವೇರಿ ಹೋರಾಟದ ಕೇಂದ್ರ ಸ್ಥಾನ ಮಂಡ್ಯದಲ್ಲಿ ರೈಲು ತಡೆ ಚಳುವಳಿ ನಡೆದಿದೆ. ಮಂಡ್ಯ ರೈಲು ನಿಲ್ದಾಣಕ್ಕೆ ನುಗ್ಗಿದಂತಹ ಕದಂಬ ಸೇನೆ ಕಾರ್ಯಕರ್ತರು ರೈಲನ್ನ ತಡೆದಿದ್ದಾರೆ. ಕೂಡಲೇ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದುಕೊಂಡು ಹೋದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಾಗಮಂಗಲ ಮತ್ತು ಕೆಆರ್ಪೇಟೆ ತಾಲೂಕು ಹೊರತುಪಡಿಸಿದಂತೆ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ವಿಧಿಸಲಾಗಿರುವಂತಹ ನಿಷೇಧಾಜ್ಞೆ ಮುಂದುವರೆದಿದೆ. ಇನ್ನು ಪ್ರಧಾನಿ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಆಗ್ರಹಿಸಿ ಕರವೇ ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ರೈಲು ತಡೆ ಚಳುವಳಿ ಮಾಡಿದ್ರು. ತಾಳಗುಪ್ಪ ಚಾಮರಾಜನಗರ ಪ್ಯಾಸೆಂಜರ್ ರೈಲನ್ನ ತಡೆಯಲು ಮುಂದಾದಾಗ ಪೊಲೀಸರು ಬಂಧಿಸಿದ್ರು. ಕೋಲಾರ ನಗರ ರೈಲು ನಿಲ್ದಾಣದಲ್ಲಿ ಕೂಡ ವಿವಿಧ ಕನ್ನಡ ಪರ ಸಂಘಟನೆಯವರು ಕೋಲಾರ ಬೆಂಗಳೂರು ಪ್ಯಾಸೆಂಜರ್ ರೈಲನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಶಿವಮೊಗ್ಗದಲ್ಲೂ ಕೂಡ ರೈಲು ತಡೆಗೆ ಪ್ರತಿಭಟನಾಕಾರರು ಮುಂದಾಗಿರುವಂತಹದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲ ಕನ್ನಡ ಪರ ಸಂಘಟನೆಗಳು ರೈಲು ತಡೆಗೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿದ್ದಾರೆ. ಹೋರಾಟ ಎದಕ್ಕಾಗಿ ಹೋರಾಟ? ನಮ್ಮವಳು ನಮ್ಮವಳು. ಕೋಲಾರ ನಗರ ರೈಲು ನಿಲ್ದಾಣದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಯವರು ಕೋಲಾರ ಬೆಂಗಳೂರು ಪ್ಯಾಸೆಂಜರ್ ರೈಲನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಪೊಲೀಸರು ತಡೆದು ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ರು. ಶಾಂತಿ
ಧಾರವಾಡದಲ್ಲಿ ಮಹದಾಯಿ ಹೋರಾಟಗಾರ ಬಸವರಾಜ ದೇವರು ಅವರು ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅಲ್ಲೂ ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ರು. ಇನ್ನು ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ ರೈಲು ತಡೆಯನ್ನ ನಡೆಸಿ ಪ್ರತಿಭಟನೆಗೆ ಮುಂದಾದರೂ ಪೊಲೀಸ್ ಸರ್ಪಗಾವಲನ್ನ ಅಲ್ಲಲ್ಲಿ ಹಾಕಲಾಗಿತ್ತು. ಹೋರಾಟಗಾರರನ್ನ ಅಲ್ಲೇ ತಡೆಯುವಂತಹ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಸನ್ನದ್ಧವಾಗಿತ್ತು.